ಸ್ಥಾನ ಸಿಗದಿದ್ದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಬೇಸರವನ್ನ ಹೊರಹಾಕಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲು ಬೇಳೂರು ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಶಾಸಕರಾಗಿರುವ ಬೇಳೂರು ಗೋಪಾಲಕೃಷ್ಣ. ಬೆಂಗಳೂರಿನ ನಿವಾಸದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಮಾತುಕತೆ ಮಾಡಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗಾಗಲೇ ನ್ಯೂಸ್ 18 ಜೊತೆ ಮಾತಾಡುವಾಗಲೂ ಅವ್ರು ಹೇಳ್ತಾ ಇದ್ರು, ಬಹಳ ಬೇಸರ ಆಗಿದೆ, ನೋವಾಗಿದೆ ನನಗೆ. ಯಾಕಂದ್ರೆ ಅನೇಕ ಬಾರಿ ನಾನು ಹೈಕಮಾಂಡ್ ಮಟ್ಟಕ್ಕೂ ಹೋಗಿ ದೆಹಲಿಗೆ ಹೋಗಿ ನಾನು ಅವ್ರ ಹತ್ರ ಮಾತನಾಡಿದ್ದೆ, ಅದು ಯಾವುದು ಕೂಡ ಫಲ ಕೊಡ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ತನ್ನ ನಿರ್ಧಾರವನ್ನ ನಾನು ಪ್ರಕಟಿಸ್ತೀನಿ, ನಾಳೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ವಿಚಾರವನ್ನ ಇದೀಗ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ಪ್ರಭಾವಿಗಳ ಮಕ್ಕಳಿಗೆ, ಮಾಜಿ ಸಿಎಂಗಳ ಮಕ್ಕಳಿಗೆ ಅವಕಾಶ ಕೊಡ್ತಾರೆ. ನನಗೆ ರಾಜಕೀಯವೇ ಬೇಸರವಾಗಿ ಬಿಟ್ಟಿದೆ, ಯಾವುದೇ ಮಾನದಂಡವಿಲ್ಲದೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದ ಶಾಸಕರು ಬೇಸರ ಆಗಿದ್ದಾರೆ. ಸಮಾನ ಮನಸ್ಕರ ಜೊತೆ ಸೇರಿ ಚರ್ಚೆಯನ್ನ ಮಾಡ್ತೇನೆ. ರಾಜೀನಾಮೆ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರು. ತಮ್ಮ ನೋವನ್ನ ಹೊರ ಹಾಕಿದ್ದಾರೆ. ನ್ಯೂಸ್ 18 ಜೊತೆ ಮಾತಾಡುವಾಗಲೂ ಕೂಡ ರಾಜೀನಾಮೆಯ ವಿಚಾರವನ್ನ ಹೇಳಿದ್ದಾರೆ. ಬಹಳ ಆಸೆಯನ್ನ ಇಟ್ಕೊಂಡಿದ್ರಿ, ಆಕಾಂಕ್ಷಿ ಆಗಿದ್ರಿ, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ಮಾತಾಡಿದ್ರಿ, ಬಟ್ ಸಿಗ್ಲಿಲ್ಲ. ಯಾಕೆ ಕೈ ತಪ್ಪಿತು ಅಂತ ಅನ್ಸುತ್ತೆ? ಅದೇ ಬೇಸರ ಆಗ್ತಾ ಇರೋದು, ಅದೇ ನೋವಾಗಿದೆ ಈಗ ನಮ್ಗೆ. ಯಾಕಂದ್ರೆ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಬೇರೆ ಏನೂ ಮಾಡ್ಲಿಲ್ಲ. 3 ಬಾರಿ ಶಾಸಕನಾದ್ರೂ ಸಹ ನಮಗೆ ಒಂದು ಅವಕಾಶ ಸಿಗಲ್ಲ ಅಂತ ಹೇಳಿದ್ರೆ, ಪ್ರಬಲವರಾದಂತವರಿಗೆ, ಮಾಜಿ ಮುಖ್ಯಮಂತ್ರಿ ಮಕ್ಕಳಿಗೆ ಇದು ಆದ್ಯತೆ ಕೊಡೋದಾದ್ರೆ ಸಾಮಾನ್ಯ ಜನರಿಗೆ ಈ ತರ ಅವಕಾಶ ಸಿಗೋದಿಲ್ಲ ಅನಿಸ್ತದೆ ಇವತ್ತು ನೋಡಿದಾಗ. ಅದರಿಂದ ನೋವಾಗಿದೆ. ಈಗ ನಿಮ್ಮ ನಿರ್ಧಾರ ಏನು? ಹಾಗಾಗಿ ಹಲೋ, ನಿಮ್ಮ ನಿರ್ಧಾರ ಏನು ಈಗ? ನಿರ್ಧಾರ ಏನಿಲ್ಲ ಮೇಡಮ್, ಬಹಳ ನೋವಾಗಿದೆ. ಈ ರಾಜಕೀಯ ಇದರಿಂದ ನಾನು ರಾಜೀನಾಮೆ ಕೊಡ್ಬೇಕಂತ ಸಹ ತೀರ್ಮಾನ ಮಾಡಿದ್ದೀನಿ. ಅಂದ್ರೆ ಈಗ ಏನಾದ್ರೂ ಮಾತುಕತೆ ಮಾಡಿದ್ರೆ, ಯಾಕಂದ್ರೆ 20 ಸ್ಥಾನಕ್ಕೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಇದ್ರು, ಎಲ್ರಿಗೂ ಕೊಡೋದಿಕ್ ಆಗೋದಿಲ್ಲ ಅನ್ನುವಂತಹ ಹಿನ್ನೆಲೆ ಏನಾದ್ರು ನಿಮ್ಮ ಹತ್ರ ಮಾತುಕತೆ ಮಾಡಿದ್ರೆ ನಿರ್ಧಾರವನ್ನ ಬದಲಿಸಿ? ಎಲ್ರಿಗೂ ಕೊಡಕ್ಕಾಗಲ್ಲ ಅಂತ ಆದ್ರೆ ನೀವು ಹಳಬರಿಗೆಲ್ಲ ಕೊಟ್ಟಿದ್ದೀರಲ್ಲ. ಹೋದ ವರ್ಷ 3 ವರ್ಷ ಮಾಡಿದವರಿಗೆ ಯಾಕೆ ಕೊಟ್ಟಿದ್ದೀರಿ? ಹೋದ ವರ್ಷ ಮಾಡಿದವರಿಗೆ ಕೊಟ್ಟಿದ್ದೀರಿ. ಹಾಗಾದ್ರೆ ನಾವೇನು ಸಾಮಾನ್ಯ ಜನರು ನಮ್ಗೇನು ಅಧಿಕಾರ ಮಾಡಕ್ ಬರಲ್ವಾ, ಅಥವಾ ನಮ್ಗೆ ತಾಕತ್ ಇರ್ಲಿಲ್ವಾ? ಅಲ್ವಾ? ಹೌದು. ನೀವು ಹೊಸಬ್ರಿಗೆ ಕೊಟ್ಟಿಲ್ಲಲ್ಲ, ಹೊಸಬ್ರಿಗೆ ಕೊಡ್ಬೇಕಾಯ್ತು, ಕೊಟ್ಟಿಲ್ಲಲ್ಲ. ಯಾಕೆ ಹೊಸಬ್ರಿಗೆ 60-40 ಅಂತ ಇತ್ತು, ಹೊಸಬರಿಗೆ 60%. ಹೊಸಬ್ರಿಗೆ ಕೊಡ್ದೆ ಅಂತ ಹೇಳಿ ಮತ್ತೆ ಹಳೆಯ ಲಿಸ್ಟೇ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೀರಿ. ಈಗ ನಾವು ನಮ್ಮ ಕ್ಷೇತ್ರದ ಜನರಿಗೆ ಏನು ಉತ್ತರ ಕೊಡೋದು? ನಮ್ಮ ಕ್ಷೇತ್ರದ ಜನ ಬಹಳ ಬೇಜಾರಾಗಿ ಹತ್ಕೊಂಡು ಹೋದ್ರೆ ಎಲ್ಲ. ಹಾಗಾಗಿ ಈಗ ಕೆಲವು ಚೇಂಜಸ್ ಕೂಡ ಆಗ್ತಾ ಇದೆ ಒಂದಷ್ಟು ಲಿಸ್ಟ್ಗಳಲ್ಲಿ, ಮತ್ತೆ ಬದಲಾವಣೆಗಳು. ಪ್ರಬಲವಾಗಿದ್ದವರಿಗೆ ಆಗುತ್ತೆ, ಬಾಕಿಯವರಿಗೆಲ್ಲ ಆಗುತ್ತಮ್ಮ ಮೇಡಮ್ ಹೇಳಿ. ಈಗ ಯಾರಾದ್ರೂ ಮಾತುಕತೆ ಮಾಡಿದ್ರೆ ನಿಮ್ಮ ಹತ್ರ ಏನಾದ್ರು ಫೋನ್ ಏನಾದ್ರು ಮಾಡಿದ್ರ ಬೇಸರ ಮಾಡ್ಕೋಬೇಡಿ ಅಂತ ಹೇಳಿ? ನಾನು ಯಾವುದು ಎತ್ತಿಲ್ಲ ಮೇಡಮ್, ಯಾವ ಫೋನ್ ಎತ್ತಿಲ್ಲ ನಾನು. ಅಂದ್ರೆ ಈಗ ಕೆಲವು ಮಾನದಂಡಗಳನ್ನ ಇಟ್ಕೊಂಡಿದ್ರಿ ಇಲ್ಲಿ, ಸಮುದಾಯವಾರು, ಪ್ರಾದೇಶಿಕವಾರು, ಅವೆಲ್ಲವೂ ಕೂಡ. ಬಟ್ ಆ ಯಾವ ಮಾನದಂಡದಲ್ಲೂ ನಿಮ್ಮ ಹೆಸರು ಇಲ್ಲಿ ಉಲ್ಲೇಖ ಆಗ್ಲಿಲ್ವಲ್ಲ ಅಂತ? ಯಾವ ಮಾನದಂಡನೂ ಇಲ್ಲ ಅಲ್ಲಿ, ಬೇರೆ ಮಾನದಂಡನೇ ಬೇರೆ ಆಗಿದೆ ಬಿಡಿ. ಯಾವ ಉದ್ದೇಶದಿಂದ ಯಾವ ಇದ್ರಲ್ಲಿ ಕೊಟ್ಟಿದಾರ ಅರ್ಥ ಆಗ್ತಾ ಇಲ್ಲ. ಯಾರೋ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಬೇರೆಯವ್ರನ್ನೆಲ್ಲ ತೆಗೆಯುವ ಪರಿಸ್ಥಿತಿ ಆಗಿದೆ. ನೀವು ಬೆಂಬಲಿಗರ ಜೊತೆ ಮಾತಾಡಿದ್ರ ಇವತ್ತು? ಬೆಂಬಲಿಗರೆಲ್ಲ ಬಂದು ಬೇಜಾರಾಗಿ ಹತ್ಕೊಂಡು ಹೋದ್ರೆ ಎಲ್ಲ. ನೋವಾಗಿದೆ, ನಮಗೂ ನೋವಾಗಿದೆ. ಹಾಗಾಗಿ ಇರ್ಲಿ ಬಿಡಿ, ರಾಜಕೀಯದಲ್ಲಿ ನೋಡೋಣ ಅಲ್ವಾ. ಅಂದ್ರೆ ಈಗ ಅವರು ಮಾತುಕತೆ ಮಾಡಿದಾಗ ಏನ್ ಹೇಳಿದ್ರು ನಿಮ್ಮ ಅಭಿಮಾನಿಗಳು, ಬೆಂಬಲಿಗರು? ಎಲ್ಲರೂ ಬೇಜಾರಾಗಿದ್ದಾರೆ, ಏನ್ ಮಾಡ್ತಾರೆ ಪಾಪ, ಅವ್ರೇನ್ ಹೇಳ್ತಾರೆ, ಅವ್ರೇನು ಮಾತಾಡ್ತಾರೆ.